ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಮೀಟೂ ಬಾಂಬ್ ಸ್ಫೋಟ. ಮೀಟೂ ಬಾಂಬ್ ಸಿಡಿಸಿರುವಂತಹ ನಟಿಯಾದ್ರೂ ಯಾರು? ಈ ಹಿಂದೆ ಬಹಳ ಸದ್ದು ಮಾಡಿತ್ತು, ಸುದ್ದಿಯಾಗಿತ್ತು ಮೀಟೂ ವಿಚಾರ. ಈಗ ಮತ್ತೆ ಮೀಟೂ ಬಾಂಬ್ ಸ್ಫೋಟ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ. ಸೆಟ್ನಲ್ಲಿ ನಟಿ ಮಣಿಯರಿಗೆ ಕಿರುಕುಳ ನೀಡಲಾಗ್ತಿದ್ಯಾ? ಹಾಗಾದ್ರೆ ಚಿತ್ರರಂಗದಿಂದ ದೂರವಾಗಿದ್ದಕ್ಕೆ ಸಿಡಿದ ಬಾಣಗಳೇನು? ಕಿರುಕುಳ ಕಾರಣಕ್ಕೆ ಚಿತ್ರರಂಗದಿಂದ ದೂರವಾದ ನಟಿ ಚಂದನವನದಲ್ಲಿ, ಸ್ಯಾಂಡಲ್ವುಡ್ನಲ್ಲಿ ಹಾಗಿದ್ರೆ ಹೆಲ್ದಿ ವಾತಾವರಣ ಇಲ್ವೇ ಇಲ್ವಾ? ಮೀಟೂ ಬಾಂಬ್ ಸಿಡಿಸಿರೋದು ಯಾರು? ಚಂದನವನದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ ಮತ್ತೆ ಮೀಟೂ ಆರೋಪ. ಸ್ಯಾಂಡಲ್ವುಡ್ ನಟಿಯಿಂದ ಮೀಟೂ ಬಾಂಬ್ ಸ್ಫೋಟವಾಗಿದೆ. ಮೀಟೂ ಆರೋಪ ಮಾಡಿರುವಂತಹ ನಟಿ, ಕನ್ನಡ ಚಿತ್ರರಂಗದ ನಟಿ, ಸ್ಯಾಂಡಲ್ವುಡ್ ನಟಿ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಆಶಿತಾ ಮೀಟೂ ಆರೋಪ ಮಾಡಿರೋದು. ಕನ್ನಡ ಚಿತ್ರರಂಗದ ವಿರುದ್ಧ ನಟಿ ಆಶಿತಾ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಕಷ್ಟ ಅನುಭವಿಸಿದ್ರು, ನೈಸ್ ಆಗಿಲ್ಲ ಅಂತ ಹೇಳಿ ನನಗೆ ಸೆಟ್ ನಲ್ಲಿ ಕಷ್ಟ ಕೊಟ್ರು, ನಾನು ಅವ್ರು ಹೇಳ್ದಂಗೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಅವರು ಬಯಸಿದಂತೆ ಇರ್ಲಿಲ್ಲ ಅಂತ ಸೆಟ್ ನಲ್ಲಿ ಕಿರುಕುಳ ಕೊಡ್ತಾ ಇದ್ರು. ಸಿನಿಮಾ ಕ್ಷೇತ್ರದಲ್ಲಿ ಆರೋಗ್ಯಕರ ವಾತಾವರಣವೇ ಇರ್ಲಿಲ್ಲ. ಇದು ನಟಿ ಆಶಿತಾ ಕಾರಣ ಕೊಟ್ಟಿರೋದು. ಚಿತ್ರರಂಗದಿಂದ ದೂರ ಆಗಿದ್ದಕ್ಕೆ ಸ್ಯಾಂಡಲ್ವುಡ್ ನಟಿ ಆಶಿತಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ಇನ್ನು ಆಶಿತಾ ಯಾರು ಅಂತ ನಾವು ನೋಡಿದ್ರೆ, ಈ ಹಿಂದೆ ರೋಡ್ ರೋಮಿಯೋ ಸಿನಿಮಾ, ಹಾರ್ಟ್ ಬೀಟ್, ತವರಿನ ಸಿರಿ, ಬಾಬಾರೋ ರಸಿಕಾ, ಆಕಾಶ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಆಶಿತಾ. ಯಾಕೆ ಸಡನ್ ಗ್ಯಾಪ್ ಕೊಟ್ಬಿಟ್ರಿ ನೀವು? ಸ್ವಲ್ಪ ಚಾಲೆಂಜಸ್ ಬಂತು ರಘು ನನಗೆ ಆ ಟೈಮಲ್ಲಿ. ಐ ಹ್ಯಾವ್ ಟು ಬಿ ವೆರಿ ವೋಕಲ್ ಅಬೌಟ್ ಇಟ್. ತುಂಬಾ ಓಪನ್ ಆಗಿ ನಾನು ಹೇಳ್ತೀನಿ. ಆ ಟೈಮಲ್ಲಿ ಬೇರೆ ತರ ಡಿಮಾಂಡ್ಸ್ ಶುರು ಆಯ್ತು. ಅನ್ವಾಂಟೆಡ್ ಅಥವಾ ಅನ್ಹೆಲ್ತಿ ಡಿಮಾಂಡ್ಸ್ ನಾನು ಫುಲ್ಫಿಲ್ ಇವತ್ತು ಮಾಡಲ್ಲ, ಯಾವತ್ತೂ ಮಾಡಲ್ಲ. ಎನಿ ಮೀಟೂ ಇಶ್ಯೂಸ್ ಎವರ್ ಹ್ಯಾಪನ್? They started behaving very different with me just because I was not as nice as what they wanted. So ಅದನ್ನ ಮಾಡ್ತಿರ್ಲಿಲ್ಲ ಅಂತ ನನಗೆ ಸೆಟ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ, ಯಾ ನೀವು ಇದನ್ನ ಮಾಡಿದ್ರೆ ಮಾತ್ರ ನಾವು ಮಾಡಿಸ್ತೀವಿ, ನೀವು ಇದನ್ನ ಮಾಡಿದ್ರೆ ಮಾತ್ರ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀವಿ. That is something that I faced and I felt this is not me. ಸಾಕು, I can't do this.